ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಮೆಂಟ್ಸ್ ಬರ್ತಾ ಇದೆ. ಜಲಗಾರ ಯೂನಿವರ್ಸಿಟಿ ಹೆಸರಿನ ಖಾತೆಯಿಂದ ಕಿರುಕುಳವನ್ನ ನೀಡಲಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮತ್ತೆ ಅಶ್ಲೀಲ ಕಮೆಂಟ್ಸ್ ಬರ್ತಾ ಇದೆ. ಜಲಗಾರ ಯೂನಿವರ್ಸಿಟಿ ಹೆಸರಿನ ಅಕೌಂಟ್ ಅದು ಖಾತೆ, ಅದರಿಂದ ಅಶ್ಲೀಲ ಮೆಸೇಜ್ ಬರ್ತಾ ಇದೆ. ಮೂವಿಗೆ ಹೋದ ವಿಡಿಯೋ ಹಾಕಿ ಕೆಟ್ಟದಾಗಿ ಕಮೆಂಟ್ನ ಮಾಡಲಾಗಿದೆ. ಇವರೇ ನೋಡಿ ಕ್ರಿಮಿನಲ್ ದರ್ಶನ್ ಹೆಂಡತಿ ಅಂತ ಅವಹೇಳನ ಸ್ಟೇಟ್ಮೆಂಟನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ. ಗಂಡ ಜೈಲಿನಲ್ಲಿ ಇದ್ದಾನೆ ಎಂದು ನಿಂದನಾತ್ಮಕವಾಗಿ ಪೋಸ್ಟನ್ನು ಹಾಕಲಾಗಿದೆ. ವೈಯಕ್ತಿಕ ಬದುಕನ್ನು ಗುರಿಯಾಗಿಸಿ ಕಿಡಿಗೇಡಿಗಳಿಂದ ಟ್ರೋಲ್ ಮಾಡಿದ್ದಾರಂತೆ. ದೂರು ನೀಡುತ್ತಿದ್ದಂತೆ ಪರೋಕ್ಷ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಆರೋಪ. ಕೆಟ್ಟ ಕಾಮೆಂಟ್ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಕಲಿ ಅಕೌಂಟ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಈಗ ಸೈಬರ್ ಪೊಲೀಸರು. ನೋಡಿ, ಜಲಗಾರ ಯೂನಿವರ್ಸಿಟಿ ಹೆಸರಿನ ಖಾತೆಯಿಂದ ಕಿರುಕುಳ ಕೊಟ್ಟಿರೋದು. ಅಲ್ಲಿ ಏನು ಬರೆದಿದ್ದಾರೆ ಆ ಖಾತೆನಲ್ಲಿ? ಇವರೇ ನೋಡಿ, ಕ್ರಿಮಿನಲ್ ದರ್ಶನ್ ಹೆಂಡತಿ, ಅವಳ ಬಾಯ್ ಫ್ರೆಂಡ್, ಗಂಡ ಜೈಲಿನಲ್ಲಿ, ಇವಳು ಅಂತ ಸಿಂಗ್ಯುಲರಲ್ಲಿ ಅವಹೇಳನಕಾರಿಯ ಒಂದು ಸ್ಟೇಟ್ಮೆಂಟನ್ನು ಹಾಕಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಈಗ ಮತ್ತೊಮ್ಮೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ಸ್ ಬಂದಿದೆ. ಜಲಗಾರ ಯೂನಿವರ್ಸಿಟಿ ಅನ್ನೋ ಅಕೌಂಟ್ನಿಂದ ಸೈಬರ್ ಕ್ರೈಮಲ್ಲಿ ಈಗ ದೂರನ್ನ ಕೂಡ ದಾಖಲಿಸಿದ್ದಾರೆ. ಹೇಗೆ ನಡೀತದೆ ತನಿಖೆ? ಯಾರಂತೆ ಈ ಕಿಡಿಗೇಡಿಗಳು? ಏನಾದರೂ ಪ್ರಾಥಮಿಕವಾದಂಥ ಮಾಹಿತಿ ಸಿಗ್ತಾ ಇದೆ ಹೇಗೆ? ಖಂಡಿತವಾಗಿಯೂ ಮಧು, ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಒಂದು ಬಾರಿ ಇದೇ ರೀತಿಯಾಗಿ ಅಂದರೆ ನಟಿ ರಮ್ಯಾ ಅವರ ಹಾಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಶ್ಲೀಲ ಕಾಮೆಂಟ್ಗಳನ್ನು ಹೊರತುಪಡಿಸಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಸೈಬರ್ ಕ್ರೈಮ್ನಲ್ಲಿ ಒಂದು ದೂರು ದಾಖಲಾಗಿತ್ತು. ಈ ದೂರಿನ ಅನ್ವಯ ಈಗಾಗಲೇ 7 ಜನ ಆರೋಪಿಗಳನ್ನು ಬಂಧನ ಮಾಡಿ ಪೊಲೀಸರು ಜೈಲಿಗಟ್ಟಿದ್ರು. ಅದಾದ ನಂತರದಲ್ಲೇ ಅದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಇದೇ ರೀತಿಯಾದಂತಹ ಕೆಟ್ಟ ಕಾಮೆಂಟ್ಗಳು ಜೊತೆಗೆ ಅಶ್ಲೀಲ ಪೋಸ್ಟ್ಗಳು ಕೂಡ ಸಾಕಷ್ಟು ಕಿರುಕುಳ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಕೂಡ ಏನೋ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಪೊಲೀಸರು ಸಾಕಷ್ಟು ಬಾರಿ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿ ಹೇಳಿಕೆಯನ್ನ ಪಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಇಂಟ್ರೆಸ್ಟ್ ಅನ್ನ ವಿಜಯಲಕ್ಷ್ಮಿ ಅವರು ತೋರಿಸೋದಿಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದ್ರೂ ಕೂಡ ಪೊಲೀಸರು ಮುತುವರ್ಜಿವಹಿಸಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಆರೋಪಿಗಳ ಪತ್ತೆಗಾಗಿ ಮುಂದಾಗಿದ್ರು. ಜೊತೆಗೆ ಸಾಕಷ್ಟು ಸುಮಾರು 16 ಅಕೌಂಟ್ಗಳನ್ನು ಕೂಡ ಡಿಲೀಟ್ ಮಾಡಿದ್ರು. ಅದಾದ ನಂತರದಲ್ಲಿ ಈಗ ಮತ್ತೆ ಅದೇ ರೀತಿಯಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇರುವಂತಹದ್ದು ಜಲಗಾರ ಯೂನಿವರ್ಸಿಟಿ ಅನ್ನುವಂತಹ ಒಂದು ಏನು ಫೇಸ್ಬುಕ್ ಪೇಜ್ ಇದೆ ಅಥವಾ ಸೋಷಿಯಲ್ ಮೀಡಿಯಾ ಪೇಜ್ಗಳಿದ್ದಾವೆ. ಆ ಒಂದು ಪೇಜ್ನಿಂದ ಸಾಕಷ್ಟು ಕಿರುಕುಳ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಅಶ್ಲೀಲವಾದಂಥ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ. ಜೊತೆಗೆ ದೂರು ನೀಡಬೇಡಿ ಅನ್ನುವಂತಹ ಒತ್ತಡವನ್ನು ಕೂಡ ಆ ಒಂದು ಪೋಸ್ಟ್ಗಳಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನನಗೆ ಒಂದು ನ್ಯಾಯವನ್ನು ಕೊಡಿಸಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿರುವಂತಹದ್ದು. ಈ ದೂರನ್ನ ಸದ್ಯಕ್ಕೆ ಸೈಬರ್ ಪೊಲೀಸರು ಪಡ್ಕೊಂಡಿರುವಂತಹದ್ದು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆ ಒಂದು ವಿಜಯಲಕ್ಷ್ಮಿ ಅವರ ಒಂದು ಹೇಳಿಕೆ ಕೂಡ ಬೇಕಾಗುತ್ತೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ಈ ಒಂದು ಪೊಲೀಸರಿಗೆ ವಿಜಯಲಕ್ಷ್ಮಿ ಅವರ ಸಹಕಾರ ಕೂಡ ಬೇಕಾಗುತ್ತೆ. ಈ ಹಿಂದೆ ದಾಖಲಾಗಿದ್ದಂತಹ ಒಂದು ದೂರಿನಲ್ಲಿ ಅವರ ಸಹಕಾರ ಅಷ್ಟರ ಮಟ್ಟಿಗೆ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಪೊಲೀಸರ ಮುತುವರ್ಜಿಯಿಂದ ಆ ಒಂದು ಪ್ರಕರಣ ಏನೋ ಒಂದು ಅಂತ್ಯಕ್ಕೆ ಬಂದಿತ್ತು. ಆದ್ರೆ ಈಗ ದಾಖಲಾಗಿರುವಂತಹ ಪ್ರಕರಣಕ್ಕೆ ಯಾವ ರೀತಿಯಾದಂತಹ ಸಪೋರ್ಟ್ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.